ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಶ್ರೀನಿವಾಸ್ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತು ನಾನು ಈ ವಿಡಿಯೋದಲ್ಲಿ ಒಂದು ಸ್ಮಾಲ್ ವಿಷಯ ನಿಮಗೆ ಇನ್ಫಾರ್ಮೇಷನ್ ಹೇಳಬೇಕಂತ ಈ ವಿಡಿಯೋ ಮಾಡಿದ್ದೀನಿ. ಏನಂದರೆ ನಾನು ಹೆಡ್ಡಿಂಗ್ ಹಾಕಿದ್ದೇನೆ ನೋಡಿರಿ. ಹೆಡ್ಡಿಂಗ್ ಏನು ಹಾಕಿದ್ದೇನೆ ಅಂದರೆ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ನೀವು ಡ್ರಿಂಕ್ ಮಾಡಿಬಿಟ್ಟು ನಿಮ್ಮ ಡ್ರೈವಿಂಗ್ ಮಾಡಬೇಡ್ರಿ ಅಂತ ನಾನು ಹೇಳೋದು. ಅದೇ ಹೆಡ್ಡಿಂಗ್ ಇಕ್ಕಿರೋದು. ಯಾಕಂದರೆ ನನ್ನ ಕಸ್ಟಮರ್ಸು ಜಾಸ್ತಿ ಜನ ಡ್ರೈವಿಂಗ್ ಫೀಲ್ಡಲ್ಲಿ ಇರೋವರೇ ಇದ್ದಾರೆ. ನನ್ನ ಕಸ್ಟಮರ್ಗೋಸ್ಕರ ಅಂತಲ್ಲ, ಎಲ್ಲರಿಗೋಸ್ಕರನು. ಎಲ್ಲರೂ ಟಿ ವಿನಲ್ಲಿ ಎಲ್ಲರೂ ಮದ್ಯಪಾನ ಕುಡಿಬೇಡ್ರಿ, ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಟ್ರಾಫಿಕ್ ಪೊಲೀಸಲ್ಲಿ ಎಲ್ಲಿ ಬೇಕಂದ್ರೆ ಹಿಡ್ಕೊತಾ ಇರ್ತಾರೆ. ಇಷ್ಟು ಮಾಡಿದ್ರೇನು ಆದ್ರೇನು ಕುಡಿದ್ಬಿಟ್ಟು ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೋಸ್ಕರನೇ ನಾನೊಂದು ವೀಡಿಯೋ ಮಾಡಿದ್ದೀನಿ. ಏನಂದರೆ ಯಾಕೆ ನಾನು ಈ ವಿಡಿಯೋ ಮಾಡಬೇಕಾಗಿದೆ ಅಂತಂದರೆ, ನಾನೊಂದು ಆಕ್ಸಿಡೆಂಟ್ ನೋಡಿದೆ ಮೊನ್ನೆ. ಅದು ಅಲ್ಲೇ ಸ್ಪಾಟ್ ಔಟ್ ಆಗ್ಬಿಟ್ಟವ್ರೆ ಅವರು. ಪಾಪ ಒಂದು 40-50 ವರ್ಷದಲ್ಲೇ ಇರ್ಬೋದು ಏಜ್ ಅವ್ರಿಗೆ. ಎಲ್ಲಿ ಅಂದರೆ ಹೊಸಕೋಟೆಯಿಂದ ಕೋಲಾರ್ಗೆ ಹೋಗೋ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಏನಂದರೆ ಕುಡಿದ್ಬಿಟ್ಟವ್ರೆ ಪಾಪ. ಡ್ಯೂಟಿ ಮುಗಿಸ್ಕೊಂಡು ಲಾಸ್ಟ್ ಸಂಡೇ ಅಥವಾ ಮುಂಚೆ ಸಂಡೇ ಅನಿಸುತ್ತೆ, ಕುಡಿದ್ಬಿಟ್ಟು ಡ್ಯೂಟಿ ಮುಗಿಸ್ಕೊಂಡು ಕುಡಿದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದಾರೆ. ಕುಡಿದ್ಬಿಟ್ಟವ್ರೆ. ಹಿಂದ್ಗಡೆಯಿಂದ ಬಂದು ನಿಂತಿರೋ ವೆಹಿಕಲ್ಗೆ, ಲಾರಿಗೆ ಗುದ್ಬಿಟ್ಟವನೆ. ಅಲ್ಲೇ ಸ್ಪಾಟ್ ಔಟ್ ಆಗ್ಬಿಟ್ಟವ್ರೆ ಪಾಪ ಅವರು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಎಷ್ಟು ಜನ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಮಕ್ಕಳಾಗ್ಬೋದು, ಹೆಂಡತಿ, ತಂದೆ ತಾಯಿ, ಮಕ್ಕಳು, ನಿಮ್ಗೆ ಗೊತ್ತಿರೋರು ಎಲ್ಲರೂ ಎಷ್ಟು ನಿಮ್ಮ ಮೇಲೆ ಡಿಪೆಂಡ್ ಆಗಿ ಇರ್ತಾರೆ ಅವರೇ. ದಯವಿಟ್ಟು ಆ ಥರ ಮಾಡಬೇಡ್ರಿ. ಯಾಕಂದರೆ ನೀವು ಎಲ್ಲರೂ ಆಲ್ಮೋಸ್ಟ್ ಡ್ರೈವಿಂಗ್ ಫೀಲ್ಡಲ್ಲೂ ಎಲ್ಲರೂ ಎಲ್ಲೊಬ್ಬರು ವೆಹಿಕಲ್ ಇಟ್ಕೊಂಡು ಡ್ರೈವಿಂಗ್ ಫೀಲ್ಡ್ ಮಾಡ್ತಾಯಿರೋ ಎಲ್ಲರೂ ಅವ್ರ ಮೇಲೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಅವ್ರ ಮೇಲೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರ ಫ್ಯಾಮಿಲಿನೇ ನಡೆಸಬೇಕು, ಚೆನ್ನಾಗಿರಬೇಕು ಅಂತಲೇ ಬಂದು ಕೆಲಸ ಮಾಡ್ತಾಯಿರ್ತಾರೆ. ಈ ಥರ ಮಾಡ್ತಾ ಇರೋವಾಗ ನೀವು ಮಾಡಿರೋ ಒಂದು ಸ್ಮಾಲ್ ಮಿಸ್ಟೇಕಿಂದ ಎಷ್ಟು ಲೈಫು ನಾಶನ ಆಗುತ್ತೆ ಗೊತ್ತಾ. ನಿಮ್ಗೆ ಗೊತ್ತಿರಲ್ಲ ಆ ಟೈಮಲ್ಲಿ ಏನೂ ಆಗಲ್ಲ, ನಮಗೇನು ಆಗಲ್ಲ ಅಂತ. ಅಂದರೆ ನೀವಿಗೆ ಅಲ್ಲಿ ಎಲ್ರಿಗೂ ಹೇಳೋದು ನಾನು, ಏನೂ ಆಗಲ್ಲ, ನಮಗೇನು ಆಗಲ್ಲ, ನಾವು ಚೆನ್ನಾಗಿ ಓಡಿಸ್ತೀವಿ ಅಂತಲೇ ಎಲ್ಲರೂ ಆ ಥರ ಥಿಂಕ್ ಮಾಡ್ತಾರೆ. ಬಟ್ ಆದರೆ ಅದು ಕುಡಿದಾಗ ಬೇರೆ ಥರ ಇರುತ್ತೆ ಅದು. ಈ ಥರ ಮಾಡಿಬಿಟ್ಟು ಒಂದು ಸರಿ ಥಿಂಕ್ ಮಾಡಿರಿ. ಏನಾದರೂ ನೀವು ಎಷ್ಟೋ ಜನ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋರು ಇರ್ತಾರೆ ಮನೆಯಲ್ಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತಾರೆ. ಹೆಂಡತಿ ಇರ್ತಾರೆ, ಮಕ್ಕಳಿರ್ತಾರೆ, ತಂದೆ ತಾಯಿ ಇರ್ತಾರೆ. ಅಥವಾ ಮದುವೆ ಆಗಿಲ್ಲ ಅಂದರೆ ನಿಮ್ಮ ತಂದೆ ತಾಯಿ ಆದರೂ ನಿಮ್ಮ ಮೇಲೆ ಎಷ್ಟೋ ಆಸೆ ಇಟ್ಕೊಂಡು ಬದುಕ್ತಾ ಇರ್ತಾರೆ. ಅವ್ರ ಮೇಲೆ ನೀವೇ ಅವ್ರಿಗೆ ಚೆನ್ನಾಗಿ ಸಾಕಬೇಕು ಅಂತ ನೋಡ್ತಾ ಇರ್ತಾರೆ. ಇಂಥ ಟೈಮಲ್ಲಿ ನೀವು ಈ ಥರ ಅಂದರೆ ಎಲ್ಲರೂ ಮಾಡ್ತೀರಿ ಅಂತ ನಾನು ಹೇಳ್ತಾ ಇಲ್ಲ. ಯಾರ್ಯಾರು ಮಾಡ್ತಾ ಇರ್ತಾರೋ ಆ ಥರ ಯಾರ್ಯಾರು ಕುಡಿಯೋ ಅಭ್ಯಾಸ ಇರುತ್ತೋ ಅವ್ರಿಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಕುಡಿಯೋದು ನಿಜವಾಗ್ಲೂ ಆರೋಗ್ಯಕ್ಕೆ ಹಾನಿಕರ ಇದೆ. ಆದಷ್ಟು ಬೇಗ ನೀವು ಅದನ್ನು ಬಿಟ್ಟುಬಿಡ್ರಿ. ಇನ್ನೊಂದು ವಿಷಯ ಏನಂದರೆ, ಇನ್ ಕೇಸ್ ಆಗಲ್ಲ, ನಮಗೆ ಬಿಡೋಕ್ಕಾಗಲ್ಲ, ಯಾವಾಗಲೂ ಅಥವಾ ವಾರಕ್ಕೋ ಅಥವಾ ತಿಂಗಳಿಗೊಂದು ಸಾರಿ ಕುಡಿಲೇಬೇಕು ಅಂತ ಅಂದರೆ ನಿಮ್ಮ ಮನೆಯಲ್ಲೋ ಅಥವಾ ಫ್ರೀ ಟೈಮಲ್ಲಿ ಮಾತ್ರ ಕುಡೀರಿ. ಕುಡಿದ್ಬಿಟ್ಟು ದಯವಿಟ್ಟು ಡ್ರೈವಿಂಗ್ ಮಾತ್ರ ಮಾಡಬೇಡ್ರಿ. ಅದು ನೋಡಿದ ಮೇಲೆ ತುಂಬ ಬೇಜಾರಾಗೋಯ್ತು ಪಾಪ ಅವರಿಗೆ. ಮದುವೆ ಆಗಿದೆ ಅವ್ರಿಗೆ, ದೊಡ್ಡವರು, ಮಕ್ಕಳಿರ್ಬೋದು, ಫ್ಯಾಮಿಲಿ, ಮಕ್ಕಳು ಎಲ್ಲರೂ ಇರ್ತಾರೆ. ಈಗ ಅದು ಎಷ್ಟೋ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ ಈ ಥರ. ಅದು ಮೇಯ್ನ್ ರೀಸನ್ ಏನಂದರೆ, ಎಷ್ಟೋ ಆಕ್ಸಿಡೆಂಟ್ಗೆಲ್ಲನೂ ಆಲ್ಮೋಸ್ಟ್ 90% ಕುಡಿದ್ಬಿಟ್ಟು ಡ್ರೈವಿಂಗ್ ಮಾಡೋದ್ರಿಂದನೇ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಈ ಥರ ನೀವು ಮಾಡೋ ಸ್ಮಾಲ್ ಮಿಸ್ಟೇಕಿಂದ ನಿಮ್ಮ ಲೈಫು ಹಾಳಾಗುತ್ತೆ. ನಿಮ್ಮ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇರೋರ ಲೈಫೂ ಹಾಳಾಗುತ್ತೆ. ಬದುಕ್ಬೋದು ಅವರು, ನೀವಿರೋವಾಗ ಯಾವ ಥರ ಬದುಕ್ತೀರೋ ಆ ಥರ ಬದುಕೋಕ್ಕಾಗಲ್ಲ ಅವರು. ದಯವಿಟ್ಟು ನೀವು ಕುಡಿಬೇಕು ಅಂತ ಅನಿಸಿದಾಗ ನೀವು ಯಾರನ್ನ ಜಾಸ್ತಿ ಇಷ್ಟಪಡ್ತೀರೋ, ಅದು ಮಕ್ಕಳಾಗ್ಬೋದು, ತಂದೆ ತಾಯಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರನ್ನ ಒಂದು ಸರಿ ನೆನಪು ಮಾಡಿಕೊಡ್ರಿ. ನಾವು ನೆನಪು ಮಾಡಿಕೊಂಡು ಅವ್ರಿಗೆ ಹೇಳ್ರಿ, ಅದು ಈ ಥರ ಮಾಡ್ತಾ ಇರೋದು ಸರಿನಾ ಅಂತ ಒಂದು ಸಾರಿ ಹೇಳ್ರಿ ನೆನಪು ಮಾಡಿಕೊಂಡು. ನೀವು ಇಷ್ಟಪಟ್ಟಿರೋರು ಅವ್ರನ್ನ ನೆನಪು ಮಾಡಿಕೊಡ್ರಿ. ಅವಾಗ ಕುಡಿಯೋದು ಬಿಡ್ತೀರ. ಅವಾಗ ನಿಮ್ಗೆ ಚೆನ್ನಾಗಿ ಊಟ ತಿನ್ನಿರಿ. ಆ ಕುಡಿಯೋದಕ್ಕೆ ಖರ್ಚು ಮಾಡೋ ದುಡ್ಡಿಂದ ಚೆನ್ನಾಗಿ ಊಟ ತಿನ್ನಿರಿ, ಮಕ್ಕಳಿಗೆ ತಂದು ಕೊಡ್ರಿ, ಫ್ಯಾಮಿಲಿ ಎಲ್ರಿಗೂ ಚೆನ್ನಾಗಿ ಹ್ಯಾಪಿಯಾಗಿರ್ಬೋದು. ಆದರೆ ಈ ಥರ ಮಾಡೋದು ಒಂದು ಖರ್ಚೊಂದು, ಪ್ಲಸ್ ಏನಾದರೂ ಪ್ರಾಬ್ಲಮ್ ಆಯ್ತಪ್ಪ ಅಂತ ಅಂದರೆ ಲೈಫೇ ವೇಸ್ಟ್ ಆಗಿಬಿಡುತ್ತೆ. ನಾನು ನೋಡಿದಾಗ ಆ ವಿಷಯ, ಅದು ಆ ಆಕ್ಸಿಡೆಂಟ್ ನೋಡಿದಾಗ ತುಂಬ ಬೇಜಾರೇ ಆಯಿತು. ಯಾಕಂದರೆ ನನ್ನ ಕಸ್ಟಮರ್ಸ್ ಎಲ್ಲರೂ ಜಾಸ್ತಿ ಜನ ಡ್ರೈವಿಂಗ್ ಫೀಲ್ಡಲ್ಲಿ ಇರೋದ್ರಿಂದ ನಾನು ಈ ಸ್ಮಾಲ್ ವಿಷಯ ಹೇಳಬೇಕು ಅಂತಲೇ ನಾನು ಈ ವಿಡಿಯೋ ಮಾಡಿದ್ದೀನಿ.
ನಾನು ಹೇಳಿರೋ ವಿಷಯ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳಿದ್ದೀನಿ. ಅದು ಬಿಟ್ಟರೆ ಬೇರೆ ನಿಮ್ಮ ಮೇಲೆ ಏನು ಇದೆಲ್ಲ ಯಾರಪ್ಪ ಹಿಂಗೆ ಮಾಡ್ತಾ ಇರ್ತಾರೆ ಅಂತ ಏನೂ ಇಲ್ಲ. ದಯವಿಟ್ಟು ಅಂತ ಆ ಥರ ತಪ್ಪು ತಿಳ್ಕೊಬೇಡ್ರಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿದ್ದೀನಿ. ನನ್ನ ಕಸ್ಟಮರ್ಸ್ ಎಲ್ಲರೂ ಡ್ರೈವಿಂಗ್ ಫೀಲ್ಡ್ ಇರೋದ್ರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿದ್ದೀನಿ. ನಾನು ಹೇಳಿರೋ ವಿಷಯ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ. ಓಕೆನಾ? ಶೇರ್ ಮಾಡಿರಿ ವಿಡಿಯೋನ. ನಿಮಗೆ ಓಕೆ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು ವೆರಿ ಮಚ್.